ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಮಹಾನಟಿ ಶೋ ವಿರುದ್ಧ ಈಗ ಕೇಸೊಂದು ದಾಖಲಾಗಿದೆ. ರಮೇಶ್ ಅರವಿಂದ್, ಪ್ರೇಮಾ, ಅನುಶ್ರೀ ಹಾಗೆ ಗಗನ ವಿರುದ್ಧ ದೂರು ದಾಖಲಾಗಿರುವಂಥದ್ದು. ಹಾಗಾದ್ರೆ ದೂರು ಕೊಟ್ಟವರಾದರೂ ಯಾರು, ಯಾವ ಕಾರಣಕ್ಕಾಗಿ ಕೊಟ್ಟರು, ಮಹಾನಟಿ ಶೋ ಇದ್ದಕ್ಕಿದ್ದಂತೆ ನಿಲ್ಲುತ್ತಾ, ಸ್ಟಾಪ್ ಆಗುತ್ತಾ, ಏನು ಎತ್ತ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಕೊನೆ ತನಕ ತಪ್ಪದೆ ನೋಡಿ. ಸ್ನೇಹಿತರೆ, ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ವಾರಾಂತ್ಯದ ಮಹಾನಟಿ ರಿಯಾಲಿಟಿ ಶೋಗೆ ಈಗ ಒಂದು ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಒಂದು ರಿಯಾಲಿಟಿ ಶೋ ಇನ್ನೇನು ಮುಗಿಯುತ್ತಾ ಅನ್ನುವಂತ ಒಂದು ಅರ್ಧಕ್ಕೆ ಮುಗಿಯುತ್ತಾ ಅನ್ನುವಂಥ ಒಂದು ಚರ್ಚೆ ಶುರುವಾಗಿದೆ. ಇತ್ತೀಚೆಗಷ್ಟೇ ಇದೇ ಶೋನಲ್ಲಿ ಶ್ರಮಿಕ ವರ್ಗಕ್ಕೆ ಅವಮಾನ ಮಾಡಲಾಗಿದೆ ಅಂತ ಆರೋಪಿಸಿ ಮಹಾನಟಿ ಶೋ ಹಾಗೆ ನಿರ್ದೇಶಕ, ತೀರ್ಪುಗಾರರು ಜೊತೆಗೆ ನಿರೂಪಕರ ವಿರುದ್ಧ ತುಮಕೂರಿನ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು. ಅದರ ಹಿಂದೆ ಕಾರಣ ಏನು, ಏನಾಗಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸ್ಕಿಟ್ನಲ್ಲಿ ಬಳಸಿದಂತಹ ಪದಕ್ಕೆ ವಾಹನ ಚಾಲಕರು, ಮೆಕ್ಯಾನಿಕ್ ಆಗಿ ಕೆಲಸ ಮಾಡುವವರು ಈಗ ಕಂಪ್ಲೀಟ್ ಆಗಿ ತಿರುಗಿ ಬಿದ್ದಿದ್ದಾರೆ. ಮುಂದೆ ಹೋರಾಟ ಮಾಡ್ತೀವಿ ಅನ್ನೋದಾಗಿ ಕೂಡ ಹೇಳಿದ್ದಾರೆ ಒಂದಷ್ಟು ಜನ. ಇದೇ ಮಹಾನಟಿ ಶೋನಲ್ಲಿ ಸ್ಪರ್ಧಿ ಗಗನ, ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ, ಅವರಿಗೆ ತೀರ್ಪುಗಾರರಾದ ರಮೇಶ್ ಅರವಿಂದ್ ತಕ್ಷಣ ತಲೆಯಲ್ಲಿ ಹೊಳೆಯುವಂತ ಕಾನ್ಸೆಪ್ಟ್ ನೀಡಿ ಅದನ್ನ ನಟನೆ ಮೂಲಕ ತೋರಿಸುವಂತೆ ಹೇಳಿದ್ದಾರೆ. ಸೊ ಗಗನಾಗೆ, ನಿಮ್ಮ ತಂಗಿ ಮೆಕ್ಯಾನಿಕ್ ಒಬ್ಬನನ್ನ ಲವ್ ಮಾಡ್ತಿದ್ರೆ ನಿನ್ನ ಒಂದು ಥಾಟ್ ಏನು ಅನ್ನುವಂಥ ಕಾನ್ಸೆಪ್ಟ್ ಅನ್ನ ನಿನಗೆ ಕೊಡ್ತಾ ಇದ್ದೀನಿ, ಕೂಡಲೇ ಡೈಲಾಗ್ ಅನ್ನ ಹೊಂದಿಸ್ಕೊಂಡು ಹೇಳು ಅನ್ನುವಂಥದ್ದನ್ನ ಹೇಳ್ತಾರೆ. ಸೊ ಕೊಚ್ಚೆ ಗುಂಡಿಗೆ ಬೀಳಬೇಡ, ದುಡ್ಡು ಮುಖ್ಯ, ನೀನು ಮೆಕ್ಯಾನಿಕ್ ಅನ್ನ ಪ್ರೀತಿಸಿದ್ರೆ ಗ್ರೀಸ್ ತಿನ್ಕೊಂಡು ಬದುಕಬೇಕಾಗುತ್ತೆ ಅನ್ನುವಂಥ ಡೈಲಾಗ್ ಮೂಲಕ ನಟನೆ ಮಾಡಿ ಗಗನ ಅವರು ತೋರಿಸ್ತಾರೆ. ಅಂದ್ರೆ ಇಲ್ಲಿ ಅವರು ಡೈಲಾಗ್ ಹೇಳಿರುವಂಥದ್ದು ಒಂದು ಮೆಕ್ಯಾನಿಕ್ ಅವರ ಒಂದು ಮಾತು, ಮೆಕ್ಯಾನಿಕ್ ಅವರ ಬಗ್ಗೆ ಹೇಳಿರುವಂಥದ್ದು. ಸ್ನೇಹಿತರೆ, ಕೊಚ್ಚೆ ಗುಂಡಿಗೆ ಬೀಳ್ಬೇಡ, ದುಡ್ಡು ಮುಖ್ಯ, ನೀನು ಮೆಕ್ಯಾನಿಕನ್ನ ಪ್ರೀತಿಸಿದ್ರೆ ಗ್ರೀಸ್ ತಿನ್ಕೊಂಡು ಬದುಕಬೇಕಾಗತ್ತೆ. ಸೊ ಇದೇ ಒಂದು ಡೈಲಾಗ್ಗೆ ಈಗ ಮೆಕ್ಯಾನಿಕ್ ಯಾರೆಲ್ಲ ಏನು ಕೆಲಸ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ತಿರುಗಿ ಬಿದ್ದಿರುವಂಥದ್ದು. ಈಗ ಇದೇ ಸಂಭಾಷಣೆ ವಿವಾದಕ್ಕೆ ಕಾರಣವಾಗಿರುವಂಥದ್ದು. ಸೊ ಈ ಸಂಭಾಷಣೆ ವೈರಲ್ ಆಗ್ತಿದ್ದಂತೆ ದ್ವಿಚಕ್ರ ವಾಹನ ಮೆಕ್ಯಾನಿಕಲ್ ಸಂಘ ಈಗ ಒಟ್ಟಾಗಿದೆ. ಸ್ನೇಹಿತರೆ, ಚಿಕ್ಕನಾಯಕನಹಳ್ಳಿಯಲ್ಲಿ ದೂರು ದಾಖಲಿಸಿ ಈ ಕೂಡಲೇ ಕ್ಷಮೆ ಕೇಳಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಶ್ರಮಿಕ ವರ್ಗದ ವೃತ್ತಿಯನ್ನ ಹಾಸ್ಯಾಸ್ಪದವಾಗಿ ತೋರಿಸಲಾಗಿದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಒಂದು ವೃತ್ತಿಯನ್ನ ಎಲ್ಲರ ಸಮ್ಮುಖದಲ್ಲಿ ಕೆಟ್ಟದ್ದು ಅಂತ ಯಾವತ್ತಿಗೂ ಕೂಡ ಬಿಂಬಿಸಬಾರದು. ಹಾಗಾಗಿ ಈ ಕೂಡಲೇ ಇಡೀ ಮಹಾನಟಿ ತಂಡ ಕ್ಷಮೆಯನ್ನ ಯಾಚಿಸಬೇಕು. ಇಲ್ಲದಿದ್ರೆ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ದೂರು ದಾಖಲಿಸುವುದಾಗಿ ಒಂದು ಎಚ್ಚರಿಕೆಯನ್ನ ನೀಡಿರುವಂಥದ್ದು. ಸೊ ಜಿ ಕನ್ನಡ ದೂರದರ್ಶನ ವಾಹಿನಿಯಲ್ಲಿ ಇತ್ತೀಚೆಗೆ ಪ್ರಸಾರವಾದ ಕಾರ್ಯಕ್ರಮವೊಂದರಲ್ಲಿ ನಟ ರಮೇಶ್ ಅರವಿಂದ್, ನಿನ್ನ ತಂಗಿ ಯಾರಾದರೂ ಮೆಕ್ಯಾನಿಕ್ ಒಬ್ಬನನ್ನ ಪ್ರೀತಿಸಿದ್ರೆ ನಿನ್ನ ತಂಗಿಗೆ ಹೇಗೆ ಬುದ್ಧಿ ಹೇಳ್ತೀಯ, ಅಂದ್ರೆ ಇದು ದೂರಲ್ಲಿ ಏನನ್ನ ಮೆನ್ಷನ್ ಮಾಡಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯ ಅವರ ಬರಹ. ಸ್ನೇಹಿತರೆ, ಸೊ ಇಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಕಂಪ್ಲೀಟ್ ಆಗಿ ಆಕೆಯ ಡೈಲಾಗ್ ಅನ್ನ ಎಲ್ಲರನ್ನ ಕೂಡ ಹೇಳಿದ್ದಾರೆ. ಆ ಯುವತಿಯ ಮಾತು ಕೇಳಿ ರಮೇಶ್ ಅರವಿಂದ್ ಹಾಗೆ ಆತನ ಜೊತೆಯಲ್ಲಿದ್ದಂತಹ ಹೊಟ್ಟೆ ತುಂಬಿದ ಅಹಂಕಾರಿಗಳು ಕೇಕೆ ಹಾಕಿ ಚಪ್ಪಾಳಿಯನ್ನ ತಟ್ಟಿ ಆ ಹುಡುಗಿಯನ್ನ ಮತ್ತಷ್ಟು ಹುರಿದುಂಬಿಸಿ ಪ್ರಚೋದಿಸ್ತಾರೆ. ಆಗ ಆ ಹುಡುಗಿ ಮೆಕ್ಯಾನಿಕ್ಗಳನ್ನ ಪ್ರೀತಿಸುವುದು ಕೊಚ್ಚೆ ಗುಂಡಿಗೆ ಬಿದ್ದಂತೆ ಗ್ರೀಸ್ ತಿಂದು ಬದುಕಬೇಕಾಗತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಮೌಲ್ಯ ಪ್ರಜ್ಞೆಯನ್ನ ಕಳ್ಕೊಂಡ ಆ ಹುಡುಗಿಗೆ ಈ ಮಹನೀಯರು ಬುದ್ಧಿ ಹೇಳೋದು ಬಿಟ್ಟು ಚಪ್ಪಾಳೆ ತಟ್ಟಿ ಕೇಕೆ ಹಾಕಿ ಶಿಳ್ಳೆ ಹೊಡೆದು ನಗ್ತಾರೆ. ಸೊ ಮೆಕ್ಯಾನಿಕ್ಗಳ ಅಥವಾ ಇನ್ಯಾವುದೇ ಜನರ ಬಡತನದ ಬದುಕನ್ನ ಲೇವಡಿ ಮಾಡಿಕೊಂಡು ನಗುವ ಇವರು ಎಂತಹ ಕ್ರೂರಿಗಳು ಇರಬಹುದು ಅನ್ನುವಂಥದ್ದನ್ನ ಆ ಬರಹದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸಿರಿವಂತಿಕೆಯ ಅಹಂಕಾರ ನೆತ್ತಿಗೇರಿ ಮಾನವೀಯತೆಯ ಚಿಗುರನ್ನೇ ಹೊಸಕಿ ಹಾಕುವಷ್ಟು ಮನುಷ್ಯರು ಕ್ರೂರಿಗಳಾಗಬಾರ್ದು ಅನ್ನುವಂಥ ಒಂದು ಬರಹವನ್ನ ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯ ಅವರು ಬರೆದಿರುವಂಥದ್ದು. ಸ್ನೇಹಿತರೆ, ಸೊ ಈ ಒಂದು ದೂರು ದಾಖಲಾಗ್ತಿದ್ದಂತೆ ಈಗ ಮಹಾನಟಿ ಶೋ ಎಚ್ಚೆತ್ಕೊಂಡಿರ್ಬೋದು. ಹಾಗೆ ರಾಜ್ಯಾದ್ಯಂತ ಈಗ ಒಂದು ವಿವಾದ ಒಂದು ಇದಾಗ್ತಾ ಇದೆ. ಸಾಕಷ್ಟು ಜನ ಮುಂದೆ ಹೋರಾಟ ಮಾಡೋದಾಗಿ ಕೂಡ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಶ್ರಮಿಕ ವರ್ಗದವರು ನಮಗೆ ಅವಮಾನ ಆಗಿದೆ, ನಮ್ಮ ವೃತ್ತಿಗೆ ಅವಮಾನ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ನಿಮಗೆ ಏನನ್ಸುತ್ತೆ, ಮಹಾನಟಿ ಶೋನಲ್ಲಿ ಈ ರೀತಿಯಾಗಿ ಡೈಲಾಗ್ ಮೂಲಕ ಆಗಿರ್ಬೋದು ಅಥವಾ ಓಪನ್ ಒಂದು ಸ್ಪೇಸ್ನಲ್ಲಿ ಮಾತನಾಡಿರೋದು ರಾಜ್ಯಾದ್ಯಂತ ವೀಕ್ಷಕರು ಇದನ್ನು ನೋಡಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ, ಒಂದು ಶ್ರಮಿಕ ವರ್ಗವನ್ನು, ಒಂದು ವೃತ್ತಿಯನ್ನು ಅವಮಾನ ಮಾಡೋದು ನಿಮಗೆ ಸರಿ ಅನ್ಸುತ್ತಾ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.